ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಿರೋ ರೆಸಿಪಿ ಬಂದು ಕುಂಬಳಕಾಯಿ ಪಲ್ಯನ ನಾವು ಈಸಿಯಾಗಿ ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಈ ಸ್ವೀಟ್ ಕುಂಬಳಕಾಯಲ್ಲಿ ನಾವು ಪಲ್ಯನ ಮಾಡೋದು ಹೇಗೆ ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ಇದನ್ನು ಕುಕ್ಕರಲ್ಲಿ ನಾವು ಮಾಡ್ಬೋದು. ಎಲ್ಲರೂ ಹೇಳ್ತಾರೆ ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಬೆಂದೋಗ್ಬಿಡುತ್ತೆ ಅಂತ ಎಲ್ಲ ಹೇಳ್ತಾರೆ. ಆ ಥರ ಎಲ್ಲ ಏನೂ ಆಗೋದಿಲ್ಲ, ಈಸಿಯಾಗಿ ಆಗುತ್ತೆ. ಇದಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ನಾನೀಗ ತೋರಿಸ್ಕೊಡ್ತೀನಿ. ಇದು ನಾನು ಅಮ್ಮ ಊರಿಂದ ತೊಗೊಂಡು ಬಂದಿದ್ರು. ಅರ್ಧ ಕುಂಬಳಕಾಯಿನ ನಾನು ಕಟ್ ಮಾಡಿ ನೀಟಾಗಿ 2 ಟೈಮ್ಸ್ ತೊಳೆದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಮನೇಲಿ ಒಂದು ಫುಲ್ಲು ಹಾಕ್ಕೊಂಡು ಸಹ ಮಾಡ್ಬೋದು. ಇದು ಮೀಡಿಯಮ್ ಸೈಜು ಅರ್ಧ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಹಾಗೆ ನಾನು ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿನ ತೊಗೊಂಡು ನೀಟಾಗಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಆಗುವಷ್ಟು ನಾನು ಕಾಯಿನ ತುರ್ದ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಟೊಮೆಟೊನ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 10ರಿಂದ 12 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ನೋಡಿ, ಈ ಕುಂಬಳಕಾಯಿ ಪಲ್ಯ ಈಸಿಯಾಗಿ ಮಾಡ್ಬೋದು ನಾವು. ಇದಕ್ಕೆ ನೋಡಿ, ಕಡಿಮೆ ಸಾಮಗ್ರಿಯಲ್ಲಿ ಕಡಿಮೆ ಟೈಮಲ್ಲಿ ನಾವು ಈಸಿಯಾಗಿ ಯಾವ ಥರ ಮಾಡ್ಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಇದನ್ನು ನೋಡಿ, ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಆದರೂ ಕಟ್ ಮಾಡ್ಕೊಬೋದು, ಇಲ್ಲ ಇನ್ನು ಸಣ್ಣದಾಗಿ ಬೇಕು ಅಂದರೆ ಇನ್ನು ನೀವು ಸಣ್ಣದಾಗಿ ಕೂಡ ಹಚ್ಕೊಂಡು ಇಟ್ಕೊಬೋದು. ನೋಡಿ, ಇಷ್ಟು ಸಾಮಗ್ರಿಗಳಲ್ಲಿ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಈಗ ನಾವು ಇದನ್ನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ನಾನು ಈಗ ಗ್ಯಾಸ್ ಆನ್ ಮಾಡಿಕೊಂಡು ನಾನು ಈಗ ಕುಕ್ಕರ್ನ ಇಡ್ತಾಯಿದ್ದೀನಿ. ಅದು ಸ್ವಲ್ಪ ಬಿಸಿ ಆದ ನಂತರ ಅದನ್ನು ಬಿಸಿಯಾಗಕ್ಕೆ ಇಡಬೇಕು. ಈಗ ಇದು ಬಿಸಿ ಆಗಿದೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಲೋಟದಲ್ಲಿ ತೊಗೊಂಡಿದ್ದೀನಿ. ಒಂದು ಅರ್ಧ ಲೋಟದಾಗುವಷ್ಟು ನಾನು ಎಣ್ಣೆನ ಹಾಕ್ತೀನಿ. ಇನ್ನು ಜಾಸ್ತಿ ಬೇಕು ಅಂದರೆ ಆನಂತರ ಹಾಕ್ಕೋಬೋದು, ಇಲ್ಲ ಈಗಲೇ ಹಾಕ್ತೀವಿ ಅಂತಂದರೆ ನೀವು ಸೇರಿಸ್ಕೋಬೋದು. ಹಾಕಿ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ಅದಕ್ಕೆ ನಾನಿವಾಗ ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಬೇಕು. ಅದಾದ ನಂತರ ನಾನೀಗ ಅದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ನಾವು ಈರುಳ್ಳಿನ ಬೇಯಿಸ್ಕೋಬೇಕಾಗುತ್ತೆ. ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನೀಟಾಗಿ ಅದನ್ನು ಕೈ ಆಡಿಸಿ ನೀಟಾಗಿ ಬಾಡಿಸ್ಬೇಕು. ಇದನ್ನ ನಾವು ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ಪಾತ್ರೆಯಲ್ಲಿ ಮಾಡೋದ್ರಿಂದ ಏನಪ್ಪ ಅಂತಂದರೆ ಅದನ್ನು ನಾವು ಕೈ ಬಿಟ್ಟು ಹೋಗೋಂಗಿಲ್ಲ, ಅಲ್ಲೇ ಮುಂದೆನೇ ನಿಂತ್ಕೊಂಡು ಮಾಡಬೇಕಾಗುತ್ತೆ. ತುಂಬ ಟೈಮ್ ತೊಗೊಳುತ್ತೆ ಪಾತ್ರೆಯಲ್ಲಿ ಮಾಡೋದಾದರೆ, ಏಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈಗ ನಾನು ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಹಾಗೆ ರೋಸ್ಟ್ ಮಾಡಬೇಕು. ಪಾತ್ರೆಯಲ್ಲಿ ಮಾಡೋದಾದರೆ ಅದು ತಳ ಹಿಡಿಯುತ್ತೆ, ಹಂಗಾಗಿ ನಾವು ಮುಂದೆನೇ ಇರಬೇಕು, ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಕುಕ್ಕರಲ್ಲಿ ಮಾಡಿದ್ರೆ ಪೂರ್ತಿ ಬೆಂದೋಗ್ಬಿಡುತ್ತೆ, ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಯಾವ ಥರ ಅಂತಂದರೆ, ನಾವು ಕುಕ್ಕರಲ್ಲಿ ಮಾಡಬೇಕಾದ್ರೆ ನಾವು ಕುಕ್ಕರ್ ಬಾಯಿ ಹಾಕಿ, ಅಂದರೆ ಜಾಸ್ತಿ ನಾವು ನೀರನ್ನು ಸೇರಿಸಬಾರ್ದು ಮತ್ತು ಜಾಸ್ತಿ ವಿಷಲ್ಲು ತೊಗೋಬಾರ್ದು. ಒಂದು ವಿಷಲ್ ಆಗಿದ ತಕ್ಷಣ
ನಾವು ಅದನ್ನು ಓಪನ್ ಮಾಡಿ ತೆಗೆದುಬಿಟ್ರೆ ನೀಟಾಗಿ ಬರುತ್ತೆ. ಅದಕ್ಕೆ ನಾನು ಯಾವ ರೀತಿ ಕುಕ್ಕರಲ್ಲಿ ಮಾಡೋದು ಅಂತ ನಾನು ಈಸಿಯಾಗಿ ತೋರಿಸ್ಕೊಡ್ತೀನಿ, ಮತ್ತು ಬೇಗ ಆಗುತ್ತೆ. ನಾವು ಅದನ್ನೇ ಅದರ ಹತ್ರನೇ ವೆಯ್ಟ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ನಾವು ಅದನ್ನು ಕುಕ್ಕರಲ್ಲಿ ಹಾಕಿ ಅದು ಲಿಡ್ನ ಕ್ಲೋಸ್ ಮಾಡಿದ್ಮೇಲೆ ನಾವು ಬೇರೆ ಕೆಲಸ ಮಾಡ್ಕೋಬೋದು ಈಸಿಯಾಗಿ. ಸೊ ಹಂಗಾಗಿ ನಾನು ಕುಕ್ಕರಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಿದ್ದೀನಿ. ಈಗ ಹಸಿರು ಮೆಣಸಿನ್ಕಾಯಿ ರೋಸ್ಟ್ ಆಗಿದೆ. ಇವಾಗ ನಾನು ಅದಕ್ಕೆ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನಾವು ನೀಟಾಗಿ ಸ್ವಲ್ಪ ಬೇಯೋವರೆಗೂ ನಾವು ಅದನ್ನು ನೀಟಾಗಿ ಕೈ ಆಡಿಸ್ಬೇಕು. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕುಂಬಳಕಾಯಿ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಇದರಿಂದ ಸ್ವೀಟು ಮಾಡ್ಕೋಬೋದು, ಈ ಥರ ಖಾರನೂ ಕೂಡ ಮಾಡ್ಕೋಬೋದು. ನಾನಿವತ್ತು ಖಾರದ್ದು ಮಾಡ್ತಾ ಇರೋದು. ಸ್ವೀಟ್ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಈಸಿಯಾಗಿ ಯಾವ ಥರ ಸ್ವೀಟ್ಸ್ನ ಕುಂಬಳಕಾಯಲ್ಲಿ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಈಗ ನಾವಿದು ಫ್ರೈ ಆಗಿದೆ ಟೊಮೆಟೊ. ಈಗ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿನ ಸೇರಿಸ್ತಾ ಇದ್ದೀನಿ. ಈಗ ಸೇರಿಸಿದ್ದಾದಮೇಲೆ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದು ಸ್ಪೂನಲ್ಲಿ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ನಮ್ಮಮ್ಮನ ಹೆಲ್ಪಿಂದ ನಮ್ಮಮ್ಮ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಡ್ತಾರೆ. ಹಾಗಾಗಿ ನಾನು ನಮ್ಮಮ್ಮನ ಹತ್ರ ಕೇಳಿದೆ ಇದನ್ನು ಈ ಥರ ಮಿಕ್ಸ್ ಮಾಡೋಕ್ಕೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡಿಕೊಟ್ರು ನೀಟಾಗಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ. ಕಡಿಮೆ ಬಂದರೆ ನಾವು ಲಾಸ್ಟಲ್ಲಿ ಸೇರಿಸ್ಕೋಬೋದು. ಈಗ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಹಾಕಿ ಮತ್ತೆ ನಾವು ನೀಟಾಗಿ ಅದನ್ನು ಈ ಥರ ಶೇಕ್ ಮಾಡಿ ಮಿಕ್ಸ್ ಮಾಡ್ತಾರೆ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ, ನನಗಷ್ಟು ಬರೋದಿಲ್ಲ. ಹಂಗಾಗಿ ನಾನು ಅಮ್ಮನ ಹತ್ರನೇ ಮಾಡಿಸ್ತಾ ಇದ್ದೀನಿ. ಈಗ ಇಷ್ಟ ಆಗಿದೆ ನೋಡಿ, ನೀಟಾಗಿ ಎಷ್ಟು ನೀಟಾಗಿ ಮಿಕ್ಸ್ ಆಗುತ್ತೆ. ನಾವು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡೋಕ್ಕೋದ್ರೆ ಆಗೋದಿಲ್ಲ. ಹಾಗಾಗಿ ಈ ಥರ ಶೇಕ್ ಮಾಡಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಮಾಡ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಈಗ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಹಾಗಾಗಿ ನಾನು ಇವಾಗ ಅದಕ್ಕೆ ತುರಿದಿಟ್ಕೊಂಡಿರೋಂತಹ ಕಾಯಿ ತುರಿನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಕಾಯಿ ತುರಿ ನೀವು ಜಾಸ್ತಿ ಬೇಕಾದರೂ ಆ್ಯಡ್ ಮಾಡ್ಬೋದು, ಇಲ್ಲ ಸ್ವಲ್ಪ ಬೇಕಾದರೂ ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಹಾಕಿ ಮತ್ತೆ ನಾನು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತೀನಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗಿದೆ. ಈಗ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ನೀವು ಕಟ್ ಮಾಡಿ ಇಟ್ಕೊಂಡಿರೋದು ಈಗ ಸ್ವಲ್ಪ ಹಾಕಿ, ಮತ್ತು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕೂಡ ನೀವು ಸ್ವಲ್ಪ ಆ್ಯಡ್ ಮಾಡ್ಬೋದು. ಇಲ್ಲ ನಾನು ಒಂದೇ ಸಲ ಆ್ಯಡ್ ಮಾಡ್ತೀನಿ ಅಂದರೆ ಒಂದೇ ಸಲ ಕೂಡ ಹಾಕ್ಬೋದು. ಈಗ ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ಯಾಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ, ತುಂಬ ಜಾಸ್ತಿ ಎಲ್ಲ, ಸ್ವಲ್ಪ ಸೇರಿಸ್ಬೇಕು. ಸೇರಿಸಿದ್ದಾದಮೇಲೆ ನಾವು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಬರೋವರೆಗೂ ಬಿಟ್ಟು, ನಾವು ಒಂದು ವಿಷಲ್ ಬಂದ ತಕ್ಷಣ ನಾವು ಅದನ್ನು ಆಫ್ ಮಾಡಿ ಮತ್ತೆ ಅದನ್ನು ಏರ್ ಔಟ್ ಮಾಡಿ ನಾವು ಅದನ್ನು ತೆಗಿಬೇಕು. ನೋಡಿ ಒಂದು ವಿಷಲ್ ಆಯಿತು. ಈಗ ನಾನು ಅದನ್ನು ವಿಷಲ್ ಆದಮೇಲೆ ಏರ್ ಔಟ್ ಮಾಡಿ ತೆಗೆದೆ. ನೋಡಿ ಯಾವ ಥರ ಅದು ನೀಟಾಗಿ ಸ್ಮ್ಯಾಶ್ ಥರ ಏನೂ ಆಗಿಲ್ಲ. ನಾವು ಯಾವ ಥರ ಕಟ್ ಮಾಡಿ ಹಾಕಿದ್ವೋ ಪೀಸ್ ಅದೇ ಥರನೇ ಇರುತ್ತೆ. ಆದರೆ ಜಾಸ್ತಿ ಕೂಗಿಸ್ಬಾರ್ದು, ಒಂದೇ ಒಂದು ವಿಷಲ್ ಮಾತ್ರ ತಗೋಬೇಕು. ಈಗ ನೋಡಿ
ನೀಟಾಗಿ ಎಷ್ಟು ನೀಟಾಗಿ ಹಂಗೆ ಬೆಂದಿದೆ ನೀಟಾಗಿ. ಈಗ ಅದು ಬೆಂದಿದೆ ಚೆಕ್ ಮಾಡೋದಕ್ಕೆ ನಾವು ನೀಟಾಗಿ ಹಂಗೆ ಸ್ಪೂನಲ್ಲಿ ಒಂದೇ ಒಂದನ್ನು ಆ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಒಳಗೋಗುತ್ತೆ. ಅದರಿಂದ ನಮಗೆ ಗೊತ್ತಾಗುತ್ತೆ ನೀಟಾಗಿ ಬೆಂದಿದೆ ಅಂತ. ನೋಡಿ, ಕುಕ್ಕರಲ್ಲಿ ಒಂದೇ ಒಂದು ವಿಷಲ್ ಮಾಡೋದ್ರಿಂದ ಮತ್ತು ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲಿ ನೀಟಾಗಿ ಈ ಥರ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಹೇಳಿ. ನೋಡಿ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇದನ್ನು ನಾವು ಚಪಾತಿ ಜೊತೆ ಅಥವಾ ರೊಟ್ಟಿ, ದೋಸೆ ಈ ಥರ ಎಲ್ಲದರಲ್ಲೂ ನಾವು ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಇವತ್ತು ಕಾಂಬಿನೇಷನ್ ಆಗಿ ದೋಸೆನ ಮಾಡ್ಕೊಂಡಿದ್ದೀನಿ. ದೋಸೆ ಜೊತೆ ಸರ್ವ್ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಟೇಸ್ಟಿಯಾಗಿರುತ್ತೆ ಇದು ಮತ್ತು ಈಸಿಯಾಗಿ ಮಾಡ್ಕೋಬೋದು. ಪಾತ್ರೆಯಲ್ಲಿ ನಿಂತ್ಕೊಂಡು ಯಾರಪ್ಪ ಅಷ್ಟೊತ್ತು ತನಕ ಮಾಡ್ತಾರೆ, ಅಷ್ಟೊತ್ತು ಬೇಯಿಸಬೇಕು ಅಂತ ಟೆನ್ಷನ್ ಇರೋರು ಈ ಥರ ಈಸಿಯಾಗಿ ಕುಕ್ಕರಲ್ಲಿ ಮಾಡ್ಬೋದು ಅಂತ ನಾನು ಹೇಳ್ತಿದ್ದೀನಿ. ಈಸಿಯಾಗಿ ಆಗುತ್ತೆ. ಯಾರಿಗೆಲ್ಲ ಅಡುಗೆ ಬರಲ್ಲ ಅನ್ನೋರು ನೋಡಿ ಈ ಥರ ಸಿಂಪಲ್ ಟಿಪ್ಸ್ನ, ಸಿಂಪಲ್ ರೆಸಿಪಿನ ನೀವು ಟ್ರೈ ಮಾಡೋದ್ರಿಂದ ಈಸಿಯಾಗಿ ನೀವು ಅಡುಗೆನ ಕಲ್ತ್ಕೋಬೋದು. ನೋಡಿ ನೀಟಾಗಿ ಆಗಿದೆ. ಇದಕ್ಕೆ ನಾನಿವತ್ತು ದೋಸೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಈ ಸಿಂಪಲ್ ಆಗಿರೋ ರೆಸಿಪಿನ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತು ಈ ರೆಸಿಪಿ ಅಂತ ಹೇಳಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಮಾಡ್ತಿರೋ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರೆ ನಮಗೂ ಖುಷಿಯಾಗುತ್ತೆ, ನೀವು ಟ್ರೈ ಮಾಡಿದ್ದೀರಾ ಅಂತ. ಇದೊಂದು ಚಿಕ್ಕ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಬಯಸ್ತೀನಿ. ಇದಾಗಿತ್ತು ಇವತ್ತಿನ ರೆಸಿಪಿ. ಈ ರೆಸಿಪಿ ಇಷ್ಟ ಆದಲ್ಲಿ ನೋಡಿ ನೀವು ಇದನ್ನು ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ರೆಸಿಪಿ ವಿಡಿಯೋ. ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.